ಶಿವ ಶಿವ ಎಂದರೆ ಭಯ ಇಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಶಿವ ಶಿವ. ಏ ಮುಚ್ಚ ನಿನ್ನ ಬಾಯಿ. ನೆಮ್ಮದಿಯಾಗಿ ಪೂಜಾರೇ ಮಾಡಕ್ ಬಿಡು. ನಿನ್ನ ಯಾರು ಬೇಸಿ ದನಿ ತೊಂದು ಹಾಡಕ್ಕೆ ಹೋಗ್ಬೇಡ ಕಡಿ. ಹಾಡ ದೇವ್ರ ಹಾಡ ಹಾಡಿದ್ರ ಚಂದ ಹಿಂಗೆ ಭಕ್ತಿ ಬರಬೇಕು. ಆದ್ರೆ ನಿನ್ನ ಹಾಡ ಕೇಳಿದ್ರೆ ಚಕ್ಕರ್ ಬರ್ತದ. ನಿನ್ನ ಕೊಳಕ ದನಿ ತೊಂದು ಹಾಡಕ್ಕೆ ಹೋಗ್ಬೇಡ. ಬಾಯಿ ಮುಚ್ಕೊಂಡು ಕುಂದ್ರ ಜರ. ಇವತ್ತು ಹಬ್ಬದ ಶಿವರಾತ್ರಿ, ಇವತ್ತೇ ಜರ ದೇವ್ರಿಗೆ ನೆಮ್ಮದಿ ಕೊಡು. ನನ್ನಟ್ಟು ಚಲೋ ಹಾಡಕ್ ಬರಲತ್ತ ಹಟಕಿಚ್ಚಿ ಬಿದ್ದದ ನಿನಗ. ನನ್ನಟ್ಟು ಚಂದ ಹಾಡಕ್ ಬರ್ತದ ನಿನಗ. ಏನು ದೇವ್ರಿಗೆ ಚಕ್ರ ಬರ್ತದ? ನಾ ಹಾಡೋದು ಕೇಳಿ ದೇವ್ರು ನನ್ನ ಭಕ್ತಿಗೆ ಮೆಚ್ಚಿ, ನನ್ನ ಪೂಜೆಗೆ ಮೆಚ್ಚಿ ನನಗೆ ಇಟ್ಟೆಲ್ಲ ನಿಮಗೆ ಚಲೋ ಇಟ್ಟಾನ. ನಾ ಪೂಜೆ ಮಾಡ್ಲಿದ್ದಿಲ್ಲ ಅಂದ್ರೆ ಗೊತ್ತಾಗ್ತಿತ್ತು ನಿಮಗೆ. ನೀ ಪೂಜೆ ಮಾಡ್ತತ್ ಹೇಳಿ ದೇವ್ರು ನಿನಗೆ ಚಲೋ ಇಟ್ಟಿಲ್ಲ. ನೀ ಎಲ್ಲಿ ದಿನ ಏನು ಕೊಡ್ಲಿಲ್ಲ ಅಂದ್ರೆ ದಿನ ಹಾಡು ಎಲ್ಲಿ ನನ್ನ ಜೀವ ತಿನ್ನಂಗೆ ಹಾಳಾತ. ದೇವ್ರು ನಿನಗೆ ಚಲೋ ಇಟ್ಟಾನ. ಅಟ್ಟೆ ತಿಳ್ಕೊಂಬತ್ತ. ನೀನು ಯಾರು ಬೇಸಿ ಹಾಡ ಕೇಳೋದು ಹತ್ತದ ದೇವ್ರು ಹಿಂಗೆ ಮಾಡ್ಯಾನ. ಸುಮ್ ಕೊಡೋದ ಏನಿಲ್ಲ. ನೀ ಅಂತ ಗಂಡಿದ್ದ ನಿನ್ನ ಮಾರ್ಯಾಗ ನಾ ಮಣ್ಣು ಒಯ್ದಿ ಯಾವಾಗ ನೋಡ್ದ ಬರೇ ನನಗೊಂದು ಏನ್ರಿ ಅನ್ಕೋತಿ ಇರ್ತಿಲ್ಲ. ಒಂದಿನಾರೇ ಚಂದ ಮಾತಾಡಿ ನೀನು ಒಲೆ ಹೊಲೆ ನೋಡಿ ಹಲ್ಲಿ ಹ್ಯಾಂಗೆ ಕಿಸದ ನಿನ್ನ ಹಲ್ಲಾಗ ನಾ ಮತ್ತು ನನ್ನ ಬಾಯಿ ಬರ್ತದೆ ಈಗ. ಯಾವ ದೇವ್ರ ಪೂಜೆ ಮಾಡಾಳಾಗ ಭೀ ಜಗಳ ಆಡೋದೇ. ದೇವ್ರ ಪೂಜೆ ಮಾಡಾಳಾಗ್ರೆ ನೆಮ್ಮದಿಲೇ ಮಾಡ್ರಿ ಜರ. ದೇವ್ರು ಮತ್ತು ಹ್ಯಾಂಗೆ ಇದು ಮಾಡಬೇಕು ನೀವು ಹಿಂಗೆ ಮಾಡೋದು ನೋಡ್ದಾರ. ಚಂದ ಪೂಜೆ ಮಾಡಬಿಟ್ಟಿಗೆ ಜಗಳ ಆಡಬೇಡ್ರಿ ದೇವ್ರ ಪೂಜೆ ಮಾಡಾಳಾಗ. ಯಪ್ಪ ದೇವ್ರೇ ಕ್ಷಮಸಪ್ಪ, ಜಗಳ ಆಡಗತ್ತಿದ್ದೇವು ಪೂಜೆ ಮಾಡಾಳಾಗತ್ತ ಮತ್ತು ಸಿಟ್ಟು ಮಾಡ್ಕೊಂಡಿ ಏನು ಮಾಡ್ತಿದ್ದಿ? ಇಂಥ ಎರಬೇಸಿ ಗಾಂಡು ಕುಡಿಯೋದ ಮತ್ತು ಮಾಡಿದ್ರೆ ಏನದ ಹೇಳಿ ನೋಡಮ್ಮ. ನೀನೇ ಕೊಟ್ಟಿದ್ದಪ್ಪ ಇಂಥ ಕುಡಕ್ಕೆ ಮೂಳಿಗೆ. ಮತ್ತು ಇದು ನೋಡಿದ್ರೆ ನನ್ನ ಜೀವ ತಿತ್ತದ. ಏನು ತಿಳ್ಕೊಕೋಬೇಡ. ಎಲ್ಲರಿಗೆ ಭೀ ಚಲೋದು ಇಡಪ್ಪ, ಎಲ್ಲರಿಗೆ ಒಳ್ಳೇದು ಮಾಡು. ಓಂ ನಮಃ ಶಿವಾಯ. ಗುಂಡಿ ನೀ ಏನು ಪ್ರಸಾದ ಕೈಯಾಗೆ ಹಿಡ್ಕೊಂಡು ನಿಂತಿದ್ದಿಲ್ಲ, ಇಡು ದೇವ್ರಿಗೆ. ನಾನು ನಿನಗೆ ದೇವ್ರಿಗೆ ಹಿಡಿಯೋ ಸಲ ಕೊಟ್ಟಿನಿ. ಏನು ಕೈಯಾಗ ಹಿಡ್ಕೊಂಡು ನಿಂದ್ರ ಸಲ ಕೊಟ್ಟಿನಿ. ಇಡು ಅಲ್ಲಿ ದೇವ್ರ ಮುಂದೆ. ಹ್ಞೂ ಆಯ್ತು ರೀ, ಇಡ್ತೀನಿ ರೀ. ಎಲ್ಲರಿಗೆ ಭೀ ಒಳ್ಳೇದು ಮಾಡಪ್ಪ ದೇವ್ರೆ. ನನಗ್ರೆ ಬಕ್ಕಳು ಒಳ್ಳೇದು ಮಾಡು. ನನಗೆ ಬಕ್ಕಳಟ್ಟು ಬಂಗಾರ ರೊಕ್ಕ ಮತ್ತೇನೇನು ಆಸ್ತಿ ಪಾಸ್ತಿ ಎಲ್ಲ ಕೊಡುಪ್ಪ ದೇವ್ರೆ. ನಾ ರಾಣಿ ಮಹಾರಾಣಿ ಹೆಂಗಿರ್ಬೇಕು ನೋಡು, ಹಂಗೆ ನೋಡ್ಕೋಪ. ನೀ ಇಟ್ಟು ದುರಾಸೆ ಪಟ್ಟೆ ಅಂದ್ರೆ ದೇವ್ರು ನಿನ್ನ ಕೈಯಾಗ ಚೆಂಬೆ ಕೊಡ್ತಾನೆ ನೋಡು. ಸುಮ್ಮ ದೇವ್ರ ಪೂಜೆ ಮಾಡಿ ಬೇಡ್ಕೊಬಿಟ್ಟಿಗೆ ಸುಮ್ಮ ರೊಕ್ಕ ಕೊಡು, ಬಂಗಾರ ಕೊಡು, ಆಸ್ತಿ ಪಾಸ್ತಿ ಕೊಡು. ಎಷ್ಟಿದ್ರೆ ನೆಮ್ಮದಿ ಇದ ಬಾ ನಿನಗೆ. ಇದು ಹಾಗೆ ಒದರ್ತದಪ್ಪ ದೇವ್ರೆ. ಇದ್ರದ್ದು ಏನು ಕೇಳೋಕೋಬೇಡ. ನಂದು ಕೋರಿಕೆ ನೀ ಈಡೇರ್ಸಪ್ಪ. ಇದ್ರದ್ದೇನು ಕೇಳ್ಕೋಬೇಡ. ಅದಕ್ಕೆ ಹಾಗೆ ಮಾಡ್ತದ್ದು. ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ಕುಡಿಯೋದೊಂದೇ ಗೊತ್ತದ, ಮತ್ತೇನು ಗೊತ್ತಿಲ್ಲ. ನನ್ನ ಆಸೆ ಎಲ್ಲೇ ಈಡೇರ್ಸಪ್ಪ ದೇವ್ರೆ. ಗುಂಡಿ ಗುಂಡಿ ಏನು ಮಾಡ್ತಿದ್ದ? ಬಾಯಿ ಕಡೆ ಹೊರಗ. ಎಲ್ಲಿ ಸಟದಿದ್ದ ಒಳಗ? ಹೊರಗೆ ಬಾಯಿ ಕಡೆ. ಏನ್ರಿ ಅತ್ತಿಯವ್ರ ಒಳೆ ಹಾಕಿ ಸೇರಿ ಏನು ಮಾಡಕತ್ತಿದಿ? ಏನ್ರಿ ತಿಂಡಿ ಗಿಂಡಿ ನೋಡಿ. ಮತ್ತೆ ಇವತ್ತು ಉಪವಾಸ ಹಿಡಿಬೇಕು ಗೊತ್ತದ ಇಲ್ಲಿ. ಇವತ್ತು ಶಿವರಾತ್ರಿ ಉಪವಾಸ. ಪೂಜೆ ಮಾಡತನ ನಾಳಿನ ತನ ಏನು ಉಣೋದಿಲ್ಲ. ನೀ ಒಪ್ಪತ್ತು ಹಿಡಿಬೇಕು. ಮತ್ತು ಮನ್ಯಾಗ ಸೇರಿ ಏನ್ರಿ ಕಡಕಾಸ್ ಜಡ್ದಿ ನೋಡಿ. ಮತ್ತು ಊಟ ಗೀಟ ಮಾಡಿ ಉಪವಾಸ್ರೆ. ಆಯ್ತು ತಗೋರಿ, ದೇವ್ರ ಹೆಸರು ಮ್ಯಾಗ ಮಾಡ್ತೀನಿ. ಮತ್ತೇನು ಅಂದ್ರೆ ಜ್ಯೂಸ್ ಅದು ಕುಡಿದ್ರೆ ನಡೀತದಿಲ್ರಿ? ಏನ್ರಿ ಒಟ್ಟು ಜರ ಹಣ್ಣು ಅದು ತಿಂದ್ರೆ, ಜ್ಯೂಸ್ ಅದು ಕುಡಿದ್ರೆ, ಇಲ್ಲ ಒಂದು ಕಪ್ ಚಾ ಅದು ಕುಡಿದ್ರೆ ನಡೀತದೇನು ಇಲ್ರಿ? ನಡೆಯಲ್ಲವೆಲ್ಲ. ಮತ್ತು ಹಂಗೇನ್ರ ಮಾಡಿಗಿಡಿ ನೋಡಿ ತಾಯಿ ಕಡೆ. ಅವೇನು ನಡೆಯಲ್ಲ. ನಿರಂಕಾರ ಉಪವಾಸ ಇರಬೇಕು. ಏನು ತಿನ್ನಬಾರ್ದು, ಏನು ಕುಡಿಬಾರ್ದು. ಕುಡಿತಂದ್ರೆ ಅದಕ್ಕೆ ನೀರು ಕುಡಿ, ಮತ್ತೇನು ಕುಡಿಬೇಡ ನೋಡಿ. ಮತ್ತು ಉಪವಾಸ ಅಂದ್ರೆ ಹಂಗೆ ಮಾಡಬೇಕು. ಮತ್ತೇನ್ರಿ ತಿಂದದು ಉಂಡದು ಗೊತ್ತಾಯ್ತು ನೋಡಿ ನಿಂದ ಹೆಂಗೆ ಆಗ್ತದ. ವಯಸ್ಸಾದಾಕಿ ನನ್ನಂತಕಿ ನಾ ಮಾಡಗತ್ತೀನಿ ಉಪವಾಸ. ಹರಿಯೋದಕ್ಕಾಗಿ ನಿನಗೇನಾಗ್ಯದ ಉಪವಾಸ ಮಾಡೋಕೆ? ಜ್ಯೂಸ್ ಕುಡಿಲೇನು, ಹಣ್ಣು ತಿನ್ಲೇನು, ಅದು ತಿನ್ಲೇನು ಅಂತ ಹೇಳಿಕೆ ಮಾಡೋಕೆ ಬರಲ್ಲ ನಿನಗೆ ಚಂದಾಗ ಉಪವಾಸ? ನನಗಿಂತ ಏನು ಕನಿಟ್ಟಿದ್ದಿದ್ದಿ? ಸಣ್ಣಕ್ಕಾಗಿ ಹಿಂಗೆ ಮಾಡ್ತೀನಿ. ಇನ್ನು ನಾನು ವಯಸ್ಸಿಗೆ ಬಂದಂದ್ರೆ ನೀ ಏನು ಉಪವಾಸ ಮಾಡಲ್ಲ, ಏನೂ ಮಾಡಲ್ಲ. ಎಲ್ಲ ಆಚಾರ ವಿಚಾರ ಎಲ್ಲ ಬಿಡಂಗೆ ಕಾಣಿಸ್ತೀನಿ. ಇರ್ಲಿಲ್ರಿ, ಮಾಡ್ತೀನಿ ತಗೋರಿ ನಾ ಉಪವಾಸ. ದೇವ್ರ ಹೆಸರು ಮ್ಯಾಗ ವರ್ಷನ್ಯಾಗ ಒಂದು ಸಲ ಬರ್ತದ ಶಿವರಾತ್ರಿ ಹಬ್ಬ. ನಾ ಯಾಕೆ ಬಿಡಲಿ? ಮಾಡ್ತೀನಿ ತಗೋರಿ ಉಪವಾಸ. ಇವತ್ತೊಂದು ದಿನ ಅಲ್ಲ, ಮಾಡ್ತೀನಿ ತಗೋರಿ. ಏನೋ ನಡೆಸಾಳ ಆಕಿ ಗಿಡ್ಡಿ. ಇಲ್ಲಿ ಕೂತ್ ಏನೋ ಕಾರ್ಬಾರ್ ಮಾಡತಾಳಲ್ಲ. ನಡೀಲಿಕ್ಕಿಂದ ಏನರ ಒಂದು ಇರ್ತದೆ ಮತ್ತು ಯಾವಾಗೂ. ಕರೆಕ್ಟ್ ಅದ ಇಲ್ಲಿ. ಇನ್ನೊಂದು ಸಲ ನೋಡು ಏನೇನು ಬರ್ದೀನಿ. ಒಂದು ಸಲ ಓದಿ ಹೇಳ್ತೀನಿ ನೋಡು. 1 ಕಿಲೋ ಶೇಂಗದ ಬೀಜ, ಮತ್ತು 1 ಕಿಲೋ ಸಾಬುದಾಣಿ, ಮತ್ತು 1 ಕಿಲೋ ಆಲೂಗಡ್ಡಿ, ಮತ್ತಂದ್ರೆ 1 ಕಿಲೋ ಕಾಜು, ಮತ್ತು ಅರ್ಧ ಕಿಲೋ ಕಿಶ್ಮಿಶ, ಮತ್ತು 1 ಕಿಲೋ ಬಾದಾಮ, ಮತ್ತು ಪಿಸ್ತಾ 1 ಪಾವು ಕಿಲೋ, ಮತ್ತು ಖಜೂರಿ 1 ಕಿಲೋ, ಮತ್ತಿನ್ನ ಏನೇನದ? ಯಪ್ಪ ಇವನ ಇನ್ನ ಬರೀ ಡ್ರೈ ಫ್ರೂಟ್ಸ್ ಹೇಳಿನಿ. ಇನ್ನ ಬೇರೆ ಹೂವು ನೋಡು. ಇನ್ನು ಮತ್ತು 2 ಕಿಲೋ ಸೇಬ್ ತೊಂಬ, ಮತ್ತು 1 ಡಜನ ಬಾಳೆಹಣ್ಣು ತೊಂಬ, ಮತ್ತು 1 ಪೈನಾಪಲ್ ಗಡ್ಡಿ ತೊಂಬ ದಮ್ಮಂದು, ಮತ್ತು ಇನ್ನು ಏನೇನವ ಹಣ್ಣುಗಳಲ್ಲ, ದ್ರಾಕ್ಷಿ ಮತ್ತು ದಾಳಿಂಬ್ರಿ ಏನೇನು ಇರ್ತಾವಲ್ಲ ನೋಡಿ, ಎಲ್ಲ 1 ಕಿಲೋ ತೊಗೊಂಡ್ಕೆ ಬಾ. ಇಟ್ಟೆಲ್ಲ ಯಾಕ್ರಿ ಅತ್ತಿಯವ್ರ? ಏನ್ರಿ ಫಂಕ್ಷನ್ ಮಾಡಕತ್ತೀರಿ? ಏನು ಮಾಡಕತ್ತೀರಿ? ಇಟ್ಟು ಎಲ್ಲ 1 ಕಿಲೋ ಹಣ್ಣು ಮತ್ತು ಸಾಬುದಾಣಿ, ಶೇಂಗಾ, ಖಜೂರಿ ಮತ್ತು ಎಲ್ಲ ಎದಕ್ರಿ ಅತ್ತಿಯವ್ರ? ಇಟ್ಟೆಲ್ಲ ಏನು ಮಾಡಕ್ರಿ? ಏನ್ರಿ ಊಟ ಹಾಕ್ತೀರೇನ್ರಿ ಮಂದಿಗೆ? ಪಿರಿಯಾದಿಟ್ಟೆಲ್ಲ ತರಿಸ್ಕೆ ನಿನಗೆ ಮಂದಿ ಊಟ ಹಾಕ್ತೀನಿ ಬಾ. ಮಂದಿ ಊಟ ಹಾಕಕ್ಕಿಲ್ಲ ಇವತ್ತು ಶಿವರಾತ್ರಿ ಹಬ್ಬ. ಉಪವಾಸ ಇಲ್ಲಂದು ಮತ್ತೊಂದು ಜರ ಬಾಯಿ ಆಡ್ಸಿಕೆ ಏನ್ರಿ ಬೇಡ?
ನಂಗೆ ವಯಸ್ಸಾದಕ್ಕಿದ್ದೀನಿ ನಿರಂಕಾರ ಉಪವಾಸ ಮಾಡಿದ್ರೆ ಹ್ಯಾಂಗೆ ಮತ್ತೆ ಅದಕ್ಕೆ ಸುಮ್ಮನೆ ಜರ ಜರ ಏನು ಇಲ್ಲಕ್ಕ ತಿಳ್ಕೆ ತರ್ಸಿಗತ್ತೀನಿ ಅಟ್ಟೆ ಮತ್ತೇನಿಲ್ವಾ ಏನು ಇಟ್ಟೆಲ್ಲ ತಿಂದು ಉಪವಾಸ ಮಾಡ್ತೀರ ಉಪವಾಸ ಮಾಡಕ್ಕೆ ಇವೆಲ್ಲ ತರ್ಸಿಗತ್ತೀರ ಹ್ಞೂ ಕಮ್ಮಿ ಆಯ್ತಲ್ಲ ನನಗೆ ಗೊತ್ತದ ಬಿಡು ಅದಕ್ಕೆ ಅಪ್ಪ ಒಂದು ಕೆಲಸ ಮಾಡು ಒಂದು ಅರ್ಧ ಕಿಲೋ ಸಾಬುದಾಣಿ ಚೂಡ ಬಿ ಬರ್ಕೋ ಒಂದು ಜರ ಬಾಯಿ ಟೇಸ್ಟ್ ಬರ್ತದೆ ಮತ್ತು ಬರೀ ಇವೇ ತಿಂದ್ರೆ ಜರ ಬಾಯಿ ಸಪ್ಪು ಹಿಡಿತದ ಒಂದು ಅರ್ಧ ಕಿಲೋ ಸಾಬುದಾಣಿ ಚೂಡನ ತಗೋ ಅಂದ್ರೆ ಚಂದ ಆತದ ಇಟ್ಟೆ ತಿತ್ತಿನವ ನಾ ಭಾಳ ಏನು ತಿಲ್ಲಕ್ಕೆ ಹೋಗಲ್ಲ ಕಡಿ ಸುಮ್ಮ ಮತ್ತು ಬಕ್ಕಳು ತಿಂದು ಉಪವಾಸ ಮಾಡ್ತಾಯಿವ ಒಂದೊಂದು ಹ್ಯಾಂಗೆ ಮಾಡ್ತಾವೇನೋ ನಾರೇ ನೋಡಿವ ತಾಯಿ ಇದು ಇಟ್ಟೆ ತಿತ್ತೀನಿ ನೋಡಣ ಇದ್ರಕ್ಕಿಂತ ಮ್ಯಾಗ ಏನು ಹೆಚ್ಚಿಗೆ ಏನು ತಿನ್ನಲ್ಲ ನೋಡಣ ಇಂಥ ಪರಿ ನಿರಂಕಾರ ಉಪವಾಸ ಮಾಡ್ತೀನಿ ನೋಡಣ ಮತ್ತು ಅತ್ತಿಯವರ ನನಗಂದ್ರೆ ಚಾನು ಕುಡಿಬೇಡ ಒಂದು ಹಣ್ಣನ್ನು ತಿನ್ನಬೇಡ ಏನೂ ತಿನ್ನಬೇಡ ಹಂಗೆ ಉಪವಾಸ ಮಾಡ್ತಾರೆ ನಿರಂಕಾರ ಮಾಡತ್ ಹೇಳ್ಕೆ ಈಗ ನೀವು ನೋಡಿರಿ ಇಟ್ಟೆಲ್ಲ ಜಡ್ದು ಉಪವಾಸ ಮಾಡ್ತೀರ ಹಂಗಾದ್ರೆ ಅದೇನು ಉಪವಾಸ ಮಾಡ್ದಂಗೆ ಆಯ್ತು ರೀ ಅತ್ತಿಯವರ ಅಟ್ಟೆಲ್ಲ ತಿಂದು ಆಟ ತಿಂದ್ರೆ ಹೊಟ್ಟಿನೇ ತುಂಬ್ತದ್ರಿ 8 ದಿನ ಯಾಕೆ ನಾ ತಿಂಗಳ ದಿನನೂ ಉಪವಾಸ ಮಾಡ್ತೀನಿ ಹಂಗಾದ್ರೆ ಏನು ತಿಂಗಳ ದಿನ ಉಪವಾಸ ಮಾಡ್ತೆ ಅಟ್ಟೆಲ್ಲ ತಿಂದಾದ್ರೆ ತಿಂಗಳ ದಿನ ತನ ಇಟ್ಟೆಲ್ಲ ತರಿಸಿ ನನ್ನ ಮಗಂದು ಏನು ತಲೆ ಬೋಳ್ಸಿ ಕಳಿಸ್ಬೇಕಲ್ಲತ್ತಿದ್ದಿ ಏನು ನಾನು ಮನೆ ಮಾರ್ಬೇಕಲ್ಲತ್ತಿದ್ದೀನಿ ಅವೆಲ್ಲ ಏನು ಥೊಡೆ ತುಟ್ಟಿರ್ತಾವ ತಿಳಿದಿ ನಾ ಏನೋ ಹಬ್ಬ ಅದ ಒಂದು ಜರ ಸುಮ್ಮ ಉಪವಾಸ ಮಾಡೋ ಸಲಿಯಾಕತ್ತ ತಿತ್ತೀನಿ ಅದೇನು ಇದು ಇರ್ತದ ಏನು ಭಾಳ ಆಯ್ತು ನಾ ಇನ್ನೂ ಬಕ್ಕಳು ತಿತ್ತಿದ ನಾನು ತವ್ರ ಮನ್ಯಾಗ ಇದ್ದಾಗ ಏನು ಮಾಡ್ತಿ ಇಲ್ಲಿ ಬಂದೆ ಎಲ್ಲ ಜರ ತಿಲ್ಲುಗುತ್ತೀನಿ ನೀ ಮಾಡು ನೀ ಸಣ್ಣಕ್ಕಿದ್ದಿದ್ದು ಉಪವಾಸ ನಿನಗೇನು ಬ್ಯಾನಿ ಬಂದದ ನಾ ಜರ ವಯಸ್ಸಾದಕ್ಕಿದ್ದೀನಿ ಇಟ್ಟೆ ತಿತ್ತೀನಿ ನಾನು ಭಾಳ ತಿತ್ತೀನೇನು ಒಬ್ಬೊಬ್ಬರು ಇನ್ನೂ ಇದು ಗಂಟು ತಿತ್ತಾರ ನೋಡಿಲ್ಲ ನೀ ಇನ್ನ ಸಸಿ ಹುಲಿ ಹಸದ್ರೂ ಹುಲಿ ಹ್ಯಾಂಗೆ ತಿನ್ನಲ್ಲ ನೋಡು ಹಂಗೆ ಆನಿ ಮರಿ ಅಂದ್ರೆ ಉಪವಾಸ ಮಾಡೋದು ನೋಡಿದ್ನಿ ಆನಿಗಳು ಎಂದ್ರೆ ಉಪವಾಸ ಮಾಡ್ತಾವ ಅದ್ರ ಹೊಟ್ಟಿಗೆ ಹ್ಯಾಂಗೆ ತಾಳ್ತದ ಇದನ್ನೂ ಒಂಥರ ಆನಿ ಇದ್ದಂಗೆ ಇವ ನಿನಗಿನ್ನ ಗೊತ್ತಿಲ್ಲ ಅಲ್ಲತ್ತಿದ್ನಿ ವರ್ಷ ಇಟ್ಟಿರ್ತದೆ ಈಕಿಂದು ಉಪವಾಸ ಹೆಸರನ್ಯಾಗ ಕತ್ತರಿಸಿ ಜಡಿತಾಳ ಕಮ್ಮಗು ತಿತ್ತಾಳ ತಿಂದಕ್ಕೆ ಉಪವಾಸ ಮಾಡ್ತೀನಿ ಅಂತ ಹೇಳಕ್ಕೆ ನಾಟಕ ಮಾಡ್ತಾಳ ಈಕಿ ಉಪವಾಸ ಮಾಡೋದೇ ಅರ್ಧ ಅವು ಇವು ಎಲ್ಲ ಕಮ್ಮಗೆ ಜಡೆ ಸಲಿಕೆ ಮಾಡ್ತಾಳ ಈಕಿ ಏನು ದೇವ್ರ ಮ್ಯಾಗಿನ ಭಕ್ತಿಗೆ ಮಾಡಲ್ಲ ಏನು ಮಾಡಲ್ಲ ಹೊಸು ತಾಳಲ್ಲಿ ಇದಕ್ಕೆ ಡುಮ್ಮಿಗೆ ಇದಕ್ಕೆ ಆನಿ ಮರಿ ಇದು ಆನಿ ಅಂದ್ರೆ ಉಪವಾಸ ಮಾಡ್ತಾವ ಅಯ್ಯಯ್ಯ ಎಟ್ಟು ಹೇಳ್ತಾ ನೋಡು ಆನಿ ಅದು ಇದು ಅಂತ ನಾ ಆನಿ ಇದ್ರೆ ಮತ್ತು ನೀ ಏನಿದ್ದಿದಿ ಆನಿಗೆ ಮದಿ ಮಾಡ್ಕೊಂಡವು ನೀನು ಗಂಡ ಆನಿನೇ ಇದ್ದಿದ್ದಿ ಮತ್ತೇನಿದ್ದಿದಿ ಎಟ್ಟು ಹೇಳ್ತಾನಕು ಇವೆಲ್ಲ ಡರೈ ಪುರುಷ್ಟ ಮತ್ತಂದ್ರೆ ಇವೆಲ್ಲ ಹಣ್ಣುಗಳು ಇವೆಲ್ಲ ಎದಕ್ಕವ ಉಪವಾಸ ಇದ್ದಾಗ ತಿನ್ಲಿಕ್ಕೆ ಇವಕ್ಕೆ ಏನೂ ಇದು ಇರಲ್ಲ ತಿಂದ್ರೆ ನಡೀತದೆ ಉಪವಾಸ ಇದ್ದಾಗ ಅಟ್ಟಿರ್ಲಾರ್ದೆ ಹಿರಿಯರು ತಿನ್ನೋದು ಹೇಳ್ಯಾರೇನು ನಿನಗೆ ಎಷ್ಟು ನಾ ಒಬ್ಬನೇ ತಿನ್ನಂಗೆ ಎಷ್ಟು ನಾಟಕ ಮಾಡಿ ಹೇಳೋಗತ್ತನ್ಕು ಇವೆಲ್ಲ ತಿತ್ತಾರ ಉಪವಾಸ ಇದ್ದಾಗ ತಿನ್ನಲ್ಲ ತಿಳ್ಕೊಂಡಿದ್ದೇನು ಮಾಡ್ಯಾರ ಉಪವಾಸ ಇದ್ದಾಗ ತಿನ್ನೋ ಸಲಕ್ಕೆ ತಿತ್ತಿರ್ಬೇಕು ಜರ ನಿನ್ನಂಗೆ ಗಡಂಬಳಿ ಗಟ್ಟಲೆ ಬುಟ್ಟಿ ತಿಂದು ಯಾರು ಉಪವಾಸ ಮಾಡಲ್ಲ ಬುಟ್ಟಿ ತಿಂದು ಉಪವಾಸ ಮಾಡಕ್ಕಂದ್ರೆ ನೀ ಒಬ್ಬಕನೇ ಸುಮ್ಮನೆ ಹೆಸರಿಗೆ ಮಾಡ್ತೀನಿ ಉಪವಾಸ ನೀ ಏನು ದೇವ್ರ ಸಲಕ್ಕೆ ಮಾಡಲ್ಲ ನೀ ಹೊಟ್ಟಿಗೆ ತಾಳಲ್ಲ ಡುಮ್ಮಿನಿ ಯಾಕೆ ಮಾಡ್ತೆ ಗಿಡ್ಡಿ ಉಪವಾಸ ಪೂಜೆ ಆಯ್ತಾ ನಾನಿಲ್ಲಕ್ಕ ಏನೋ ಡೀಪ್ ಡಿಸ್ಕಷನ್ ಮಾಡ್ಕೋತ ಕೂತಿರಲ್ಲ ಮನಿ ಮಂದೆಲ್ಲ ಏನು ಮಾಡಕತ್ತೀರ ಎಲ್ಲರೂ ಏನಿಲ್ವ ಸುಮ್ಮ ಹಂಗೆ ಕೂತಿದ್ದೇವೆ ಮಾತಾಡ್ಕೋತ ಆಯ್ತು ನೋಡಿ ಪೂಜೆ ಹೀಗೆ ಮಾಡಿದ ಬರ್ರಿ ಗಿರ್ಜಕ್ಕರ ಪಾರಕ್ಕರ ಏನೋ ತಂದಿರಲ್ರಿ ಕೈಯಾಗ ಹಿಡ್ಕೊಂಡಿ ಏನು ತಂದಿರಿ ಇಬ್ರು ಏನಿಲ್ರಿ ಗೌಡ್ರ ನೀಲಕ್ಕ ಏನಂದಳು ನಮ್ಮ ಮನ್ಯಾಗ ಒಂದು ಜರ ಹಣ್ಣು ಅದು ಖಲಾಸಾಗ್ಯವ ತರಿಸ್ಬೇಕಂದ್ರೆ ಲೇಟ್ ಆಗ್ತದ ಅದಕ್ಕೆ ನೀ ತಂದಿರಂತಿರಲ್ಲ ಮುಂಜಾನೆ ಒಂದು ಜರ ಕೊಯ್ಕೊಂಡು ತಂದು ಕೂಡ ನನಗೆ ಒಟ್ಟು ಉಪವಾಸ ಇದ್ದೀನಿ ತಂದಿಳು ಅದಕ್ಕೆ ನಾ ಒಂದು ಜರ ಹಣ್ಣುಗಳು ಕೊಯ್ಕೊಂಡಕ್ಕೆ ಪ್ಲೇಟ್ನೇ ಹಾಕೊಂಡ್ಬಂದಿನಿ ಈಕಿ ಗಿರ್ಜನೋ ರವಾ ದುಂಡಿ ಮಾಡಿರತ್ತ ನೀಲಕ್ಕ ರವಾ ದುಂಡಿ ಬೇಡಿರತ್ತ ಉಪವಾಸದಾರೆ ಒಂದು ಜರ ಬಾಯಿ ಆಡ್ಸೋ ಕೊಡುತ್ತಾ ಅದಕ್ಕೆ ಗಿರ್ಜಿ ರವಾ ದುಂಡಿ ಮತ್ತು ನಾನು ಕರೆ ಹಣ್ಣುಗಳು ತೊಗೊಂಡ್ಕೆ ಬಂದಿದ್ದೇವೆ ನೋಡ್ರಿ ನೀಲಕ್ಕ ಉಪವಾಸ ಆತ ಮನ್ಯಾಗ ಇಟ್ಟೆಲ್ಲ ತರ್ಲಿಕ್ಕೆ ಹಚ್ಚದಲ್ಲೇ ಮತ್ತೆ ನಿಮಗೂ ಹೇಳ್ಯಾಳ ಇಟ್ಟೆಲ್ಲ ತೊಗೊಂಬಾತ ಈಕಿ ಏನು ಉಪವಾಸ ಮಾಡಕತ್ತಾಳ ಏನು ಬಕಾಸುರ ವಂಶದ ಹಳ ಈಕಿ ಪಕ್ಕ ಆನಿನೇ ಹಳ ನನಗೆ ಇವತ್ತು ಕನ್ಫರ್ಮ್ ಆಯ್ತು ಇವತ್ತು ಆನಿನೇ ಹಳ ಬರ್ರವ್ವ ಇಬ್ರು ಬರೋಬ್ಬರಿ ಟೈಮಿಗೆ ಬಂದಿರೋಡು ಈಗ ನೀವೇ ಹೇಳ್ರಿ ಈಗ ಉಪವಾಸ ಅದು ಇದ್ದಾಗ ಒಂದು ಜರ ಸಾಬುದಾಣಿ ಏನ್ರೆ ಹಣ್ಣ ಮತ್ತು ಇಂಥವು ಏನ್ರೆ ಕಾಜು ಇದು ತಿತ್ತಾರೇನಿಲ್ಲ ಅಟ್ಟೆ ಹೇಳ್ರಿ ನೀವು ಏನೂ ಹೇಳ್ಕೊಬೇಡ್ರಿ ಇಂಥವೆಲ್ಲ ತಿತ್ತಾರಿಲ್ಲ ಉಪವಾಸ ಇದ್ದಾಗ ಹ್ಞೂ ತಿತ್ತಾರ ಮಾಡೋರು ಮಾಡ್ತಾರವ ನಿರಂಕಾರ ಆದರೆ ಉಪವಾಸ ಮಾಡೋರು ಇವೆಲ್ಲ ಜರ ಒಂದು ನಾಲ್ಕು ದಾಣಿ ಬಾಯಿ ಆಡಿಸ್ತಾರೆ ಬಿಡು ಹಂಗೇನಿಲ್ಲ ಇವೆಲ್ಲ ಉಪವಾಸ ಸಲಕ್ಕೆ ಮಾಡ್ಯಾರಲ್ಲ ಮತ್ತು ಇದು ಒಂದು ತಟಕ್ಕೆ ಒಂದು ಹೋಳು ಹಣ್ಣು ಏನರ ಒಂದು ಜರ ಚಾ ಒಂದು ಜರ ಜ್ಯೂಸ್ ಅದು ಕುಡಿದ್ರೆ ನಡೀತಾ ತಗೋ ಅದಕ್ಕೇನಾಗೋದೈತಿ ಉಪವಾಸ ಇದ್ದಾಗ ಮಾಡ್ತಾರೆ ಇವೆಲ್ಲ ಹ್ಞೂ ನಾವು ಉಪವಾಸ ಇದ್ದಿದ್ದೇವಲ್ಲ ಮತ್ತು ನಾ ಈಗ ಮುಂಜಾನೆ ಒಂದು ಹೋಳು ಸೇಬ ಮತ್ತು ಒಂದು ಹೋಳು ಸಂತ್ರ ತಿಂದಿನ ಮತ್ತೊಂದು ಜರ ಚಾ ಕುಡ್ದಿನವ ಮಧ್ಯಾಹ್ನದಾಗ ಒಂದು ಕಪ್ ಚಾ ಕುಡಿತೀನಿ ಮತ್ತು ಸಂಜೆಗೆ ಒಂದು ಜರನೇ ಸಾಬುದಾಣಿ ಇಲ್ಲ ಏನ್ರೆ ಹಾಲು ಕುಡ್ದಂದ್ರೆ ಆಯ್ತು ಮುಗೀತು ಉಪವಾಸ ಇದ್ದಾಗ ಒಂದು ಜರ ಮಾಡ್ತಾರೆ ಬಿಡು ಅಟ್ಟನ್ನು ಕಳಕಳ ಅಂದು ದೇವ್ರ ಮೇಲೆ ನಿರಂಕಾರ ಉಪವಾಸನೂ ಮಾಡಲ್ಲ ಬಿಡು ಹ್ಞೂ ಹೇಳ್ರವ ಇವ್ರಿಗೆ ಹೇಳ್ರಿ ಚಂದ ಕಿವ್ಯಾಗ ಗುಂಟ ಹೊಡ್ದಂಗೆ ಹೇಳ್ರಿ ಇವ್ರಿಗೆ ನೋಡು ಈಗ ನಾ ಒಂದು ಜರ ಹಣ್ಣು ಅದು ತೊಗೊಂಬ ಅಂದರೆ ನನಗೆ ಎಷ್ಟು ಆಡ್ಕೊಲ್ಗುತ್ತಾರ ಎಷ್ಟು ಬೈಲುಗುತ್ತಾರ ನೋಡಿ ಇವರೆಲ್ಲ ನೋಡು ಗಿರ್ಜಿ ಪಾರಕ್ಕ ನನಗೆ ಹಿಂಗೆ ಮಾಡ್ತಾರೆ ನೋಡು ನಾನು ನಿರಂಕಾರ ಉಪವಾಸ ಮಾಡಬೇಕು ಒಂದು ಜರ ಏನರೇ ತಿನ್ನಬೇಕು ಬೇಡ ಅಟ್ಟೆ ಹೇಳ್ರಿ ನೀವು ಗೌಡ್ರೆ ತಿನ್ನಲಕ್ಕೆ ಬಿಡ್ರಿ ಪಾಪ ಹಿಂಗ್ಯಾಕೆ ಮಾಡ್ತೀರಿ ಒಂದು ತುಕಡಿ ಹಣ್ಣು ಫಳಾರ ತಿಂದ್ರೆ ಏನು ಆಗ್ತದ್ರಿ ಪಾಪ ಆಟನ ಏನು ಇದು ಮಾಡಬಾರ್ದ್ರಪ್ಪ ಪಾಪಕ್ಕೆ ಹಿಂಗ್ಯಾಕೆ ಮಾಡ್ತೀರಿ ನೀವು ನೀಲಕ್ಕಗ
ಏನು ಒಂದು ತುಕುಡಿ ಹಣ್ಣ ಮತ್ತೊಂದು ಜರ ಫಳಾರ ಆಟ ತಿಂದ್ರೆ ನಾ ಎದಕ್ಕೆ ಕೇಳೋಕೆ ಹೋತಿದ್ದ ನೀವು ಏನೇನು ಬರ್ಸಾಳತ್ ಕೇಳಿದ್ರೆ ನೀವೇ ಸುಸ್ತಾತಿರಿ. ಯಪ್ಪ ಮಗನ ಹೇಳಪ್ಪ ಒಂದು ಜರ ನಿನ್ನ ಲಿಸ್ಟ್ ಓದ್ಕೆ ಹೇಳಿವ್ರಿ ಗಿರ್ಜಾಕರಿಗೆ ಪಾರಕರಿಗೆ. 1 ಕಿಲೋ ಗೋಡಂಬಿ, 1 ಕಿಲೋ ಕಿಶ್ಮಿಶ, 1 ಕಿಲೋ ಬಾದಾಮ, ಅರ್ಧ ಕಿಲೋ ಪಿಸ್ತಾ, ಮತ್ತು 1 ಕಿಲೋ ಖಜೂರಿ, 2 ಕಿಲೋ ಸಾಬುದಾಣಿ, ಮತ್ತು ಆಲೂಗಡ್ಡಿ, ಮತ್ತು ಗೆಣಸ, ಮತ್ತು ಸೇಬು 1 ಕಿಲೋ, ದ್ರಾಕ್ಷಿ 1 ಕಿಲೋ, ಸಂತ್ರ 1 ಕಿಲೋ, ಮತ್ತು ಒಂದು ದೊಡ್ಡದು ಪೈನಾಪಲ್ ಗಡ್ಡಿ, ಮತ್ತು ಇನ್ನೂ ಏನೇನೋ 1 ಡಜನ್ ಬಾಳೆಹಣ್ಣು, ಎಲ್ಲ ಥರದ ಹಣ್ಣು 1 ಕಿಲೋ. ಊರ್ ಮಂದಿಗೇನು ಊಟ ಹಾಕೋರಿದ್ದೀರಿ? ಏನು ಹಾಕೋರಿದ್ದೀರಿ? ಇಟ್ಟೆಲ್ಲ ಯಾಕೆ ತರ್ಸಿಗ್ತೀರಿ ಇವ? ಏನ್ರಿ ಫಂಕ್ಷನ್ದು ಅದ ಏನು ಮನ್ಯಾಗ? ನಮಗೆ ಹೇಳಿಲ್ಲ ಇಲ್ಲ ಇವ ನೀಲಕ್ಕ ನಿಮ್ಮ ಮನ್ಯಾಗ ಫಂಕ್ಷನ್ ಅದಾತ. ಊರ್ ಮಂದಿಗೆ ಊಟ ಹಾಕಟ್ಟಿಟ್ಟೆಲ್ಲ ಸಂತಿ ಎದಕ್ಕೆ ತರ್ಸಿಗ್ತೀರಿ? ಅದು ಊರ್ ಮಂದಿ ಊಟ ಹಾಕಕ್ಕಲ್ರಿ ನಿಮ್ಮ, ಅದು ಆನಿ ಹೊಟ್ಟಿಗೆ ಹಾಕಕ್ಕೆ. ಈಕಿ ಹೇಳ ನೋಡ್ರಿ, ಈಕಿ ಗಿಡ್ಡಿ ಉಪವಾಸ ಮಾಡಕತ್ತಾಳ್ರಿ. ಈಕಿಗೆ ಇವೆಲ್ಲ ಫಳಾರತ್ರಿ ತಿಲ್ಲಕ್ಕೆ ಉಪವಾಸ ಮಾಡೋ ದಿನ. ಇಟ್ಟೆಲ್ಲ ಒಂದು ದಿನ ತಿನ್ನಲಕ್ಕೆ ಈಕಿ ಉಪವಾಸ ಮಾಡ್ತಾಳತ್ ನೋಡ್ರಿ. ಇಂಥ ಉಪವಾಸ ನೀವು ಎಂದು ಹಿಂದಕ್ಕೆ ಮಾಡಕ್ಕಿಲ್ಲ ಮುಂದಕ್ಕೂ ಮಾಡ್ಲಿಕ್ಕಿಲ್ಲ. ಅಂಥ ಉಪವಾಸ ಮಾಡಕತ್ತಾಳಕಿ. ಏನು ಇಟ್ಟೆಲ್ಲ ಉಪವಾಸ ಮಾಡಕ್ಕಿಟ್ಟೆಲ್ಲ ಇಟ್ಟೆಲ್ಲ ತರ್ಸೋದಲ್ದೆ ಮತ್ತೆ ನಮಗೂ ತಗೊಂಬಾತ್ ಹೇಳಿದಿಲ್ಲ ಏವ ನೀಲಕ್ಕ? ನೀವು ಉಪವಾಸ ಖರೇನು ಮಾಡಕತ್ತಿದೇನಿಲ್ಲ? ಹೂವ ಅಟ್ಟೆ ತರ್ಸಕತ್ತೀನಿ. ನಾ ಏನು ಭಾಳ ತರ್ಸಲ್ವ. ಇದಿಟ್ಟೆ ನೋಡು, ಇದಿಟ್ಟೆ ತಿತ್ತೀನಿ ಇವತ್ತೊಂದು ದಿನ ಪೂರ ಉಪವಾಸ ಇರ್ಬೇಕಲ್ಲ ಇವ. ಮತ್ತು ಇದಿಟ್ಟೆ ಇವ, ನಾ ಏನು ಭಾಳ ತಿಲ್ಲಕ್ಕೆ ಹೋಗಲ್ಲ ಇವ ಮಂದಿ ಅಪ್ಪಲೆ. ಇದಿಟ್ಟೆ ತಿಂದೆ ಉಪವಾಸ ಮಾಡ್ತೀನಿ ನೋಡು. ಮಾವು ಏನೇನೋ ತಂದಿರ ಕೈಯಾಗ ಹಿಡ್ಕೊಂಡೆ ನಿಂತಿರ್ಲೇವ ಅತ್ತಾರ ಕಡೆ. ಇವ್ರು ಕೂಡ ಬಾಯಿ ಬಡ್ದು ನನಗೆ ಯಾಕೋ ತಲೆ ಚಕ್ಕರ್ ಹೊಂಟಂಗೆ ಆಲತ್ತದ. ಒಂದು ಜರ ತಿಂತಾರೆ ಕಡೆ. ಒಂದು ಜರ ತಟಕ್ ತಿಂದರೆ ಎಟ್ಟು ಇವ್ರಿಗೆ ಇದು ಆತದ ನೋಡಿ. ತಾಯಿ ಉಪವಾಸನೂ ಮಾಡ್ಬಿಡಲ್ಲ ನೋಡಿ ಇವು ನನಗೆ ನೆಮ್ಮದಿಯಾಗಿ. ಇಂಥವು ಇರಬಾರ್ದೇವ ಮನ್ಯಾಗ ಕೋಡಿ ಒಂದೇನು ಮಾಡ್ಬಿಡಲ್ಲ ನೋಡು. ನೀ ಏನಿನ್ನ ಹಲಿಕಿ ಸಿಗೋದು ಕೂತಿದ್ದಿ, ಹೋಗು ತೊಗೊಂಬೋಗಿ ಎಲ್ಲ ಲಿಸ್ಟ್ನಾಗಿಂದು. ನಾನು ಆಡಕ್ಕೆ ಬರ್ತೀನಿ ನಿನಗೆ ಲಿಸ್ಟ್. ಮತ್ತು ಈಗ ಮಧ್ಯಾಹ್ನ ಆತದ, ಮಧ್ಯಾಹ್ನದಾಗ ಒಂದು ಜರ ಏನ್ರೆ ಫಳಾರಾದ ತಿಲ್ಲಕ್ಕೆ ಬ್ಯಾಡ ನನಗೆ. ಇದಿಟ್ಟೆ ಏನು ಉದಾಬೇಕು ನನಗೆ. ಹೋಗು ಉಪವಾಸ ಮಾಡಕತ್ತೀನಿ, ಜರ ದೇವ್ರ ಮ್ಯಾಗ ಭಯ ಭಕ್ತಿ ಇರಲಿ. ತಂದು ಕೊಡ್ರಿ, ನಾ ಏನೇನು ಹೇಳ್ತೀನಿ ಎಲ್ಲ. ಹೋಗು, ಇನ್ನ ಕುತ್ತಾನ ಇಲ್ಲೇ ಹಲಿಕಿ ಸಿಗೋತಿ. ಹೋಗಪ್ಪ ಮಗನ, ಆನಿ ಹೊಟ್ಟಿಗೆ 6 ಕಾಸಿನ ಮಜ್ಜಿಗೆ ಇಂದಂಗೆ ಇದಿಟ್ಟೆ ಎಲ್ಲಿ ಸಾಲಬೇಕು. ಹೋಗಿ ತಂದು ಕೊಡುಪ್ಪ, ತಿಂದು ಕಮ್ಮಗ್ ತಿಂದಕ್ಕೆ ಉಪವಾಸ ಮಾಡಲಿ. ಇಂಥ ಉಪವಾಸ ನಾವು ಎಲ್ಲಿ ನೋಡಿಲ್ಲ ಬಿಡು. ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡ್ತೀರಿ ಅದ್ರ ಸಬ್ಸ್ಕ್ರೈಬೇ ಮಾಡಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮಲ್ಲಿ ಯಾರು ಹಿಂಗೆ ಕಮ್ಮಗ್ ತಿಂದು ಉಪವಾಸ ಮಾಡ್ತೀರಂದ್ರೆ ಅವ್ರ ಹೆಸರು ಕಮೆಂಟ್ ಮಾಡಿರಿ.